ಮಂಜುನಾಥ್ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಅಂತ ಸಿಎಂಗೆ ಡಿಸಿಎಂಗೆ ಎಲ್ಲರಿಗೂ ಪತ್ರ ಬರೆದಿದ್ದಾರೆ ಸರ್. ನೋಡೋಣ ಆಯ್ತಾ, ಅವ್ರದ್ದು ದೂರು ಏನಿದೆ ಪರಿಶೀಲನೆ ಮಾಡೋಣ. ಮಧ್ಯವರ್ತಿಗಳು ಇದ್ದಾರೆ ಅಂತ ಹೇಳೋದಕ್ಕಿಂತ ಯಾರು ಮಧ್ಯವರ್ತಿಗಳು ಅಂತ ನಿರ್ದಿಷ್ಟವಾಗಿ ಹೇಳಿದ್ರೆ ಪರಿಹಾರ ಕ್ರಮ ತೆಗೆದುಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ. ನಾನು ಕೂಡ ಅವ್ರು ಏನ್ ದೂರು ಕೊಟ್ಟಿದ್ದಾರೆ ಖಂಡಿತ ವಿಚಾರ ಮಾಡ್ತೇವೆ. ಸರ್, ಅವ್ರು ನೇರವಾಗಿ ಬೋಸರಾಜು ಅವರ ಇಲಾಖೆಯಲ್ಲಿ ಅವರ ಕುಟುಂಬದವರು ಹಸ್ತಕ್ಷೇಪ ಮಾಡ್ತಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರ ಇಲಾಖೆಯಲ್ಲಿ ಅವರ ಕುಟುಂಬದವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ನೇರ ಆರೋಪವನ್ನ ಇಬ್ಬರು ಸಚಿವರ ಮೇಲೆ ಮಾಡಿದ್ದಾರೆ ಸರ್. ನೇರ ಅಂತ ಹೇಳಿದ್ರೆ ಯಾರು ಏನು ಅಂತ ನಿರ್ದಿಷ್ಟವಾಗಿ ಕೊಟ್ರೆ ನಾವೇನಾದ್ರೂ ಹೇಳ್ಬಹುದು. ಸುಮ್ಮನೆ ಕುಟುಂಬ ಹಸ್ತಕ್ಷೇಪ ಅಂತ ಹೇಳಿದ್ರೇನು ಕೂಡ ಅದು ಯಾವ್ದು ಪ್ರಕರಣದಲ್ಲಿ ಯಾವ್ದು ರೀತಿ ಹಸ್ತಕ್ಷೇಪ ಅಂತ ಹೇಳಿದ್ರೆ ಖಂಡಿತ ಅದನ್ನ ತನಿಖೆ ಮಾಡಬಹುದು. ನೀವು ಕಾಂಗ್ರೆಸ್ ಅವರ ವಿಪಕ್ಷವಿದ್ದಾಗ 40% ಆರೋಪ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ದಾಖಲಾತಿ ಕೊಟ್ಟಿರಲಿಲ್ಲ. ಸೊ ಬಿಜೆಪಿ ಇದನ್ನೇ ಕೇಳ್ತಿದ್ರು. ಈಗ ಅವರು ಹೇಳ್ತಿರೋದು ಬಿಜೆಪಿ ಅವರು, ಈಗ ಸಚಿವರು ಏನ್ ಹೇಳ್ತಾರೆ? ಈಗ ಸಚಿವರ ಹೆಸರಲ್ಲಿ ಯಾವ ಪ್ರಕರಣ? ಈಗ ನಾವು ನ್ಯಾಯಾಂಗ ಆಯೋಗವನ್ನ ರಚನೆ ಮಾಡಿ ತನಿಖೆ ಮಾಡ್ತಾ ಇದ್ದೇವೆ. ನಾವು ಏನು ಅದು ಈಗ ಕೋವಿಡ್ ನಲ್ಲಿ ಹಿಂದಿನ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಬಿಜೆಪಿ MLA ಅವರು ಕೂಡ ಹೇಳಿದ್ದಾರೆ, ಬಿಜೆಪಿ ನಾಯಕರೇ ಹೇಳಿದ್ದಾರೆ ಕೋವಿಡ್ ನಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ. ಆದ್ರೂ ಕೂಡ ನಾವು ಅದನ್ನ ಒಂದು ಪ್ರಾಪರ್ ತನಿಖಾ ವ್ಯವಸ್ಥೆಯ ಮುಖಾಂತರ ತನಿಖೆ ಮಾಡಿಸ್ತಾ ಇದ್ದೇವೆ. ಸೊ ಅದೇ ರೀತಿಯಾಗಿ ಏನೇ ದೂರಿದ್ರು ಕೂಡ ತನಿಖೆ ಮಾಡಿಸ್ತೇವೆ. ಕಳೆದ ಬಾರಿ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಹೆಚ್ಚಿನಾಗಿ ಕಮಿಷನ್ ಈ ರೀತಿ ತೊಂದರೆ ಆಗ್ತಾ ಇದೆ, ಸಣ್ಣ ಗುತ್ತಿಗೆದಾರರಿಗೆ ಸಾಕಷ್ಟು ತೊಂದರೆ ಆಗ್ತದೆ ಅಂತ ಹೇಳಿರೋದು. ನಿರ್ದಿಷ್ಟವಾಗಿ ಪ್ರಕರಣ ಕೊಟ್ಟರೆ ಖಂಡಿತ ತನಿಖೆ ಮಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.